want justice. We want justice. ಇಲ್ಲಿಯವರೆಗೂ ಹೋರಾಟ ಇಲ್ಲಿಯವರೆಗೂ ಹೋರಾಟ We want justice. We want justice. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು We want justice. ಇಲ್ಲಿಯವರೆಗೂ ಹೋರಾಟ We want justice. We want justice. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಅಸೋಸಿಯೇಷನ್ ಆಫ್ ಟೀಚರ್ಸ್ ಪಶುವೈದ್ಯಕೀಯ ಕಾಲೇಜು ಏನು ಸರ್? ಹೌದು, ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಇಲ್ಲಿ ಕೂತಿರೋಲ್ಲ, ನಾವೆಲ್ಲರೂ ಪಶುವೈದ್ಯರು ಮತ್ತು ನಾವು ಈಗ ಇಲ್ಲಿ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಕರ್ನಾಟಕದಲ್ಲಿ ಏಕೈಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರಲ್ಲಿದೆ. ಬೀದರಲ್ಲಿ ನಾವು 7 ಕಾಲೇಜ್ ಬರ್ತದೆ. ಬೆಂಗಳೂರು ಆಗ್ಬೋದು, ಹಾಸನ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಗದಗ, ಅಥಣಿ, ಪುತ್ತೂರು, ಬೀದರ್, ಇಲ್ಲೆಲ್ಲ ಏಕಕಾಲದಲ್ಲಿ ನಾವು ಇವತ್ತು ಒಂದು ಮುಷ್ಕರ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಅಂದರೆ, ನಮಗೆ ಘನ ಸರ್ಕಾರ 2019ರಿಂದನೂ ನಮಗೆ ನಾನ್ ಪ್ರಾಕ್ಟೀಸಿಂಗ್ ಅಲೋಯನ್ಸ್ ಅಂದರೆ ನಾವು PG PhD ಎಲ್ಲ ಮಾಡಿಕೊಂಡು ನಾವು ಪಶುವೈದ್ಯ ವೃತ್ತಿಯಿಂದ ಪ್ರಾಧ್ಯಾಪಕ ವೃತ್ತಿಗೆ ಬಂದಿರ್ತೇವೆ. ಈ ಪ್ರತಿಭಾ ಪಲಾಯನ ಆಗಬಾರ್ದು. ಈ ಟೀಚರ್ಸ್ಗೆ ನಾವು ಒಂದು ಸಪೋರ್ಟಿಂಗ್ ಭತ್ಯೆ ಕೊಡಬೇಕು. ಹಂಗೆ ಕೊಟ್ಟರೆ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಲ್ಲಿ ಆಲ್ಮೋಸ್ಟ್ ನಮಗೆ 50-60 ಇಯರ್ಸಿಂದನೂ ಬರ್ತಾಯಿತ್ತು. ಇದನ್ನು ಮನಗೊಂಡು ನಮ್ಮ ಹೋರಾಟಗಳು ಭಾಳ ವರ್ಷಗಳಿಂದ ಹೋರಾಟ ಆದ ಮೇಲೆ ಘನ ಸರ್ಕಾರ ನಮಗೆ 2019ರಿಂದ ನಮ್ಮ ವೇತನದ ಜೊತೆಗೆ ಈ ನಾನ್ ಪ್ರಾಕ್ಟೀಸಿಂಗ್ ಅಲೋಯನ್ಸ್ ಅಂತ ಒಂದು ಭತ್ಯೆಯನ್ನು ಕೊಡು ಮಾಡ್ತು. ನಮ್ಮ ವೇತನದಲ್ಲಿ 20% ಅದನ್ನು ಕೊಡು ಮಾಡ್ತಾ ಬರ್ತಾಯಿತ್ತು 2019 ಏಪ್ರಿಲಿಂದ. ಈಗ 2 ತಿಂಗಳಿಂದ ಏಕಾಏಕಿ ಒಂದು ಹಣಕಾಸಿನ ಇಲಾಖೆ ಮತ್ತು ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ಒಂದು ಆದೇಶ ಹೊರಡಿಸ್ತು. ಆ ಆದೇಶದ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯ ಈಗ NPಯನ್ನು ಹಿಂಪಡೆದಿದೆ. ಸೊ ಅದನ್ನು ಏನಕ್ಕೆ ಹಿಂಪಡೆದಿದ್ದೀರಾ ಅಂತ ನಾವು ಕೇಳಲಾಗಿ ಅವರು ಸ್ವಲ್ಪ ಸಮಯ ಕೊಡಿ, ಅದನ್ನು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮಗೆ ನ್ಯಾಯ ಬೇಕು. ಯಾಕಂದರೆ ನಿಮಗೆ ಗೊತ್ತು, ಇವತ್ತು ಪಶುವೈದ್ಯ ವೃತ್ತಿ ಹೇಗೆಲ್ಲ ನಾವು ಹೊರಗಡೆ ಪ್ರಾಕ್ಟೀಸ್ ಮಾಡಿದ್ರೆ ವೃತ್ತಿಗೆ ಬರ್ದಲೆ ಪ್ರಾಧ್ಯಾಪಕರಾಗ್ದಲೆ ನಮಗೆಲ್ಲ ಸಾಕಷ್ಟು ಅವಕಾಶಗಳಿದೆ. ಅದನ್ನೆಲ್ಲ ನಾವು ತ್ಯಾಗ ಮಾಡಿ ಒಂದು ಪ್ರಾಧ್ಯಾಪಕರಾಗಿ ಒಂದು ಸಮಾಜಕ್ಕೆ ಒಳ್ಳೆ ಪಶುವೈದ್ಯರನ್ನು ಕೊಡುಮಾಡಲು ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಬೆರಳೆಣಿಕೆ ನಾವಿರೋದೇ 250 ಜನ, ಸರ್ಕಾರಕ್ಕೆ ಏನೂ ಹೊರೆಯಲ್ಲ. ನಾವು ಕರ್ನಾಟಕಾದ್ಯಂತ ಇರೋದೇ ನಾವು 225 ಜನ. ನಮಗೆ ನೋಡಿ, ಅದು ಸ್ಟಾಫಲ್ಲಿ 100 ಜನ ಇರೋ ಟೈಮಲ್ಲಿ ಬರೀ 25 ಜನ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಂಥ ಸಂದರ್ಭದಲ್ಲೂ ನಮಗೆ ಕೊಡ್ತಾ ಇರೋದನ್ನ ನಿಲ್ಲಿಸಿರೋದ್ರಿಂದ ಇದು ಅನ್ಯಾಯ ಆಗಿದೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಒಂದು ಮನವಿ ಅಂತಂದರೆ ಇದನ್ನು ನಮಗಾಗಿರೋ ಅನ್ಯಾಯನ ಕೊಡಬೇಕು ಅಂತ ಕೇಳ್ತೀವಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ ಪ್ರೊಫೆಸರ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ. ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್ ಅಂತ ಹೇಳ್ತಾರೆ. ಇದು ಯಾತಕ್ಕೆ ಕೊಡ್ತಾರೆ ಅಂದರೆ, ನಾವೆಲ್ಲ ಡಾಕ್ಟರ್ಸು. ಸೊ ಹೊರಗಡೆ ಕ್ಲಿನಿಕ್ಸ್ ಇಟ್ಕೊಂಡು ನಾವು ಯಾರೂ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಆ ಪ್ರಾಕ್ಟೀಸ್ ಮಾಡಿದಾಗ ನಾವೇನು ಅರ್ನ್ ಮಾಡ್ತೀವಿ ಅದನ್ನು ಇವರು 20% ನಮ್ಮ ಸ್ಯಾಲ್ರಿ ಏನಿದೆ ಅದಕ್ಕೆ 20% ಅಷ್ಟು ಎಕ್ಸ್ಟ್ರಾ ನಮಗೆ ಕೊಡ್ತಾರೆ. ಇದು ICR ಇಂದನೂ ನಮಗೆ ಆರ್ಡರ್ ಆಗಿದೆ, ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾಯಿಂದನೂ ಆರ್ಡರ್ ಆಗಿದೆ, ಗೆಜೆಟ್ ಆರ್ಡರ್ ಆಗಿದೆ. ಸೊ ಎಲ್ಲನೂ ಬೇಸ್ ಮಾಡಿ ವೈದ್ಯಕೀಯ ಕಾಲೇಜ್ ಕೊಡಬೇಕು. ಹೌದು, ಮೆಡಿಕಲ್ ಕಾಲೇಜ್ವರೆಗೂ ಕೊಡ್ತಾರೆ, ಅದೇ ಥರ ನಮಗೂ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಆರ್ಡರ್ಸು ಇದೆ, ಅದನ್ನು ಬೇಸ್ ಮಾಡಿ ನಮ್ಮ ಯೂನಿವರ್ಸಿಟಿಯವರು ನಮಗೂ ಕೊಟ್ಟಿದ್ದಾರೆ. ಸೊ 7 ವರ್ಷದಿಂದ ನಾವು ತೊಗೊತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಆರ್ಡರ್ ಬರುತ್ತೆ, ಇವ್ರಿಗೆ NPA ನಿಲ್ಲಿಸಬೇಕು ಅಂತ. ಸೊ ಅವಾಗಿಂದ ನಮಗೆ ಮಾರ್ಚ್ ಸ್ಯಾಲ್ರಿ ಆಗಬೇಕಾಗಿತ್ತು. ಸೊ ಸಡನ್ನಾಗಿ NPA ಕಟ್ ಮಾಡಿ ಕೊಡ್ತಾ ಇದ್ದೀವಿ ಅಂದಾಗ ನಾವೆಲ್ಲ ಬೇಡ, ಸದ್ಯಕ್ಕೆ ನೋಡಿ ಏನೋ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಸದ್ಯದವರೆಗೂ ನಮಗೇನು ಯಾವ ಥರನೂ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾಗಿ ನಾವು ಇದನ್ನು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾ ಇದ್ದೀವಿ. ಮೆಡಿಕಲ್ ಅವ್ರಿಗೂ ಕಟ್ ಮಾಡಿದ್ದಾರೆ ಮೇಡಮ್, ವಿಶ್ವವಿದ್ಯಾಲಯಕ್ಕೆ ಮಾತ್ರ ಕಟ್ ಮಾಡಿದ್ದಾರೆ. ಹೌದು, ಅಂದರೆ ಬೀದರ್. ನಿಮ್ಮ ಹೆಸರು ಮೇಡಮ್? ಡಾಕ್ಟರ್ ಧನಲಕ್ಷ್ಮಿ, ಅಸೋಸಿಯೇಟ್.